ಸರಿನಮ್ಮ, ಆಯ್ತಾಯ್ತಾಯ್ತು. ಹಾಂ ಹಾಂ, ಇಲ್ಲ ನಾವು ಒಂದು 9:30 ಇಲ್ಲಿಂದ ಹೊರಡೋಣ, ಸರಿ ಆಗುತ್ತಲ್ಲ. ಲಕ್ಷ್ಮಿ ಹಾಗೆ ಹೇಳಿದ್ಲು. ಅಮ್ಮ. ಹಾಂ ಆಯ್ತಾಯ್ತು, ಸರಿ. ರಮ್ಯ ಏನೋ ಕರಿತಿದ್ದಾಳೆ, ಏನಂತ ಕೇಳ್ತೀನಿ. ಸರಿನಮ್ಮ, ಆಯಿತು. ನೀವೆಲ್ಲ ಹೊರಟು ಇಲ್ಲಿಗೆ ಬರ್ತೀರಾಗಿದ್ರೆ ಹಾಂ ಸರಿ. ಮಾ. ಹಾಂ ಸರಿ, ಆಯ್ತಾಯ್ತು, ಇಡ್ತೇನೆ. ಏನಮ್ಮ ರಮ್ಯಾ? ಮಾ, ಎಷ್ಟು ಕರೆಯೋದು ನಿಮ್ಮನ್ನ? ಅಮ್ಮ. ಇವಳಿಗೇನೈತೆ? ನೀನು ನೋಡಿದ್ರೆ ನೀನು ಕರ್ಕೊಂಡು ಬಂದೆ, ಈಗ ನೋಡಿದ್ರೆ ಅವಳಿಗೆ ಹೋಗ್ತಾ ಇದ್ದಾಳೆ. ಏನು ಮಾಡಿದ್ರೆ ಇಬ್ರು? ಅಮ್ಮ, ಅವಳು ಹೇಳೋದನ್ನೆಲ್ಲ ನಂಬೇಡಮ್ಮ, ಅವಳು ಸುಳ್ಳು ಹೇಳ್ತಿದ್ದಾಳೆ. ಇದೊಳ್ಳೆ ಕಥೆ ಆಯ್ತಲ್ಲ. ನೀನು ಏನು ಹೇಳಿದೆ? ಅವಳೇನು ನಂಬೇಡ ಅಂತ ಹೇಳ್ತಿದ್ದಾಳೆ. ಅಮ್ಮ, ಅವಳು ನನಗೆ ರೂಮಲ್ಲಿ ಹೊಡೆದ್ಲಮ್ಮ. ಅಮ್ಮ, ಎದ್ದೇಳಪ್ಪ, ಏನಾಯ್ತು? ನಾನು ಸೊಂಟಕ್ಕೆ ಹೋದ್ಲಮ್ಮ. ಅಮ್ಮ, ಮತ್ತಿನ್ನೇನಮ್ಮ? ನನ್ನ ರೂಮಲ್ಲಿ ಹೊಡೆದು ಬಂದ್ಬಿಟ್ಲು, ಗೊತ್ತುಂಟಾ? ಹಾಂ, ಅಲ್ಲ ಕಣೆ, ಅವಳೇನೋ ಹೊಡೆದು ಬಂದ್ಲು ಅಂತ ತಿಳ್ಕೊ. ಅದಕ್ಕೆ ನೀನು ಇಲ್ಲಿ ಬಂದು ಸೊಂಟಕ್ಕೆ ತೊಳೆಯೋದೇನೆ? ನಾಳೆ ಬಿದ್ದರೆ ಏನು, ಕೈಕಲ್ ಮುರಿದ್ರೆ ನೀನು ನೋಡ್ಕೊಳ್ತೀಯಾ? ಮತ್ತಿನ್ನೇನಮ್ಮ, ನನಗೆ ನೋವಾಗೋದಿಲ್ವಾ? ನೋಡು, ಮಾತನ್ನು ಲಿಮಿಟ್ನಲ್ಲಿಡು. ನಾನು ನೋಡ್ತಾನೆ ಇದ್ದೇನೆ. ನನ್ನ ಮುಂದೆನೇ ಬಂದು ಇಲ್ಲಿ ನೀನು ತೊಳೆದವಳು ಇನ್ನು ರೂಮಲ್ಲಿ ಎಷ್ಟು ಹೊಡೆದಿರ್ಬೇಕು ಅವಳಿಗೆ? ಅವಳೆ ನಿಮಗೆ ಸುಮ್ಮನೆ ನೋಡ್ದಿರ್ತಾಳಾ? ಹಾಂ, ನೀನು ನನಗೇನೆ ಹೇಳು. ಅಪ್ಪ ಬರಲಿ, ಅಪ್ಪ ಬಂದಮೇಲೆ ನಾನು ಹೇಳ್ತೇನೆ. ನೋಡು, ಹೇಳ್ತೀನೋ ಮೊದಲು ಹೋಗಿ ನೀನು ಮಲ್ಕೊಂಡ್ರೆ ಸರಿ. ಇವಾಗ ನಿಂಗೆ ಅವಳು ಸುಮ್ಮನೆ ನೋಡಿದಿರ್ತಾಳ? ನೀನೇನು ಮಾಡಿದೆ? ನಾನೇನು ಮಾಡಿಲ್ಲಮ್ಮ, ಜಸ್ಟ್ ಒಂದು ಪೆನ್ ಕೇಳಿದೆ ಅಷ್ಟಕ್ಕೆ. ಅವಳು ನನಗೆ ಬೈದ್ಲು, ಎಲ್ಲ ನನ್ನ ಹತ್ರನೇ ಕೇಳ್ತಿದ್ದೆ ಅಂತ, ಅದಕ್ಕೆ ಒಂದು ಬೆನ್ನು ಗೊಡ್ದು ಬಂದೆಮ್ಮ. ನೀನು ಯಾವ ಇದಕ್ಕೂ ಕಮ್ಮಿ ಇಲ್ಲ. ಹೋಗೊಳಗೆ, ಒಳಗೋಗು, ಸುಮ್ಮನೆ ಬಿತ್ಕೋ ಅಲ್ಲಿ. 1 ನಿಮಿಷದೊಳಗೆ ನೀನು ಹೋಗಿ ಒಳಗಿರಬೇಕು, ಇಲ್ಲಾಂದರೆ ನನ್ನ ಕೈ ನಿನ್ನ ಬೆನ್ನ ಮೇಲೆ ಇರ್ತದೆ. ಈಗ ಈ 2 ಪೀಡೆನೂ ನನಗಂತ ಬಂದು ಬಿದ್ದಿದ್ದಾವೆ.